2010ರ KPSC ನೇರ ನೇಮಕಾತಿ ಮೂಲಕ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಒಬ್ಬ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಒಂದು ವಾಮಾಚಾರ ಮೂಢನಂಬಿಕೆಯ ಪ್ರಯೋಗಗಳನ್ನು ಮಾಡೋದು ಕಾನೂನಾತ್ಮಕವಾಗಿ ಅಪರಾಧವಾಗಿರುತ್ತದೆ. ಹೀಗೆ ನಾನು ವರದಿಯನ್ನು ಕೂಡ ದೂರನ್ನು ಕೂಡ ಹತ್ತಿರದ ಸಮೀಪ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಿಸಿ 5 ವರ್ಷದಿಂದ ಹೋರಾಟದ ಜೀವನವಾಗಿದೆ. ಹೀಗೆ ಇಂತಿದೆ ವಿವರ. ಬೆಳಗಾವಿ ಅಧಿವೇಶನ 2024ರ ಶಾಸಕರಿಗೆ ನಾನು ಒಂದು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇನೆ. ಬೆಳಗಾವಿ ನಗರ ಕರ್ನಾಟಕ ಸರ್ಕಾರ ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನಗಳು ನಮ್ಮ ಮಾವು ಕಾಲದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನಗಳನ್ನು ತೆಗೆದುಕೊಂಡಿರ್ತಾರೆ. ಅಗ್ರಿಮೆಂಟು ಅಂದರೆ ಬಾಜು ಕಾಮನ್ ವಾಲ್ ಇರುತ್ತೆ, ಆ ಬಾಜು ಕಾಮನ್ ವಾಲ್ ಬಗ್ಗೆ ಅಗ್ರಿಮೆಂಟ್ ಕೂಡ ಮಾಡ್ತಿರ್ತಾರೆ. ಅವರಿಗೆ ಅಗ್ರಿಮೆಂಟ್ ಪ್ರಕಾರ ಫೀಸ್ ರಿಕವರಿ ಸ್ಟ್ರಕ್ಚರ್ ಬಗ್ಗೆ ಕೂಡ ನೋಟಿಸ್ ಕೋರ್ಟಿಂದ ಇಶ್ಯೂ ಮಾಡಿದ್ದೀವಿ. ಕಾನೂನಾತ್ಮಕವಾಗಿ ಲೀಗಲಿ ನಮ್ಮ ಪರವಾಗಿ ಒಂದು ಕೋರ್ಟ್ ಆರ್ಡರ್ ಬಂದಿದೆ. ಕಚೇರಿಗೆ ಅರ್ಜಿ ಸಲ್ಲಿಸಿ CTS ರೆಕಾರ್ಡ್ ನಂಬರ್ ಕೂಡ ತೆಗೆಸಿರ್ತೀವಿ. ಯೋಜನಾ ಸಂಖ್ಯೆ 33 ಕಾಮನ್ ಗೋಡೆಗಳ ಸಮಸ್ಯೆ ಚಕ್ಕಬಂದಿಯಲ್ಲಿ ಕಾಮನ್ ವಾಲ್ ಫೀಸ್ ರಿಕವರಿ ಸ್ಟ್ರಕ್ಚರ್ ಉದ್ಭವಿಸುವುದರಿಂದ ಸಿಟಿ ಸರ್ವೆ ಆಫೀಸ್ಗೆ ಸರ್ವೆ ಮಾಡಲು ಕೂಡ ನಾನು ಮನವಿ ಪತ್ರ ಸಲ್ಲಿಸುತ್ತೀನಿ. ಸ್ಥಳೀಯ ಪಕ್ಕದ ಮನೆಯ ನಿವಾಸಿ ಹಾಗೂ ನಮ್ಮ ಮನೆಯವರ ಅಕ್ಕ ಅವರ ಸ್ವಾರ್ಥಕ್ಕಾಗಿ ಸ್ಥಳೀಯ ಮರಾಠಿ ಭಾಷಿಗರ ಮಂದಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತಾರೆ. ನಾನು ಕೂಡ ನನ್ನ ತವರು ಮನೆಯ ಸದಸ್ಯರೊಂದಿಗೆ